ಆಹಾ ವೀಕ್ಷಕರೇ, ಹೆಂಗಿದ್ದೀರಾ? ಓಹೋ, ನೀವು ತುಂಬ ಚೆನ್ನಾಗಿರ್ಬೇಕಪ್ಪ. ಆ ದೇವರಲ್ಲಿ ಇದನ್ನ ಕೇಳ್ಕೊತೀನಿ ನಾನು. ಹಾಗಾದರೆ ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಹೊಸ ಕತೆ ಇವತ್ತು ತಂದಿದ್ದೀನಿ. ಹಾಗಾದರೆ ಕೇಳೋಣ ಬನ್ನಿ, ಶುರು ಮಾಡೋಣ. ಗಂಗಾ ಎಂಬ ಒಬ್ಬ ಸಾಮಾನ್ಯ ಗೃಹಿಣಿ. ಗಂಗಾ ತನ್ನ ಮನೆಯಲ್ಲೇ ಕೆಲಸ ಮಾಡುತ್ತಿರ್ತಿದ್ದಳು. ಆದರೆ ಆಕೆ ಬಾಳಿನಲ್ಲಿ ಸುಲಭವಲ್ಲ. ಗಂಗಾನ ಗಂಡ ಶ್ಯಾಮ್ ಅಂತ, ಅವನು ಮದ್ಯಪಾನದಲ್ಲಿ ಮುಳುಗಿ ತನ್ನ ಜವಾಬ್ದಾರಿಗಳೆಲ್ಲ ಮರೆತು ಬಿಟ್ಟಿದ್ದ. ಬಡತನ, ನಿರಾಶೆ ಮತ್ತು ಜಗಳ, ಇದರ ಎಲ್ಲರ ನಡುವೆ ಗಂಗಾ ತನ್ನ ಇಬ್ಬರೂ ಮಕ್ಕಳ ಭವಿಷ್ಯವನ್ನು ಸುಧಾರಣವಾಗಿ ರೂಪಿಸಬೇಕೆಂಬ ಕನಸು ಕಾಣ್ತಿದ್ದಳು. ಆದರೆ ಹೀಗೆ ಒಂದು ದಿನ ಶ್ಯಾಮ್ ತುಂಬಾನೇ ಕುಡಿದು ಬಂದಿರ್ತಾನೆ. ಆವಾಗ ಮನೆಗೆ ಬಂದು ಗಂಗಾಳ ಆರ್ಭಟಕ್ಕೆ ಕಾರಣನಾದ ಗಂಗಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳ ಮನಸ್ಸು ಸ್ಥಿರವಿತ್ತು. ಆ ರಾತ್ರಿ ಅವಳು ನಿರ್ಧಾರ ಮಾಡಿದಳು, ನನ್ನ ಜೀವನವನ್ನು ಈ ಸ್ಥಿತಿಯಲ್ಲಿ ಮುಂದುವರಿಸಲು ನಾನು ತಯಾರಿಲ್ಲ. ಬದಲಾವಣೆಯ ಹೊಡೆತವನ್ನು ನಾನು ಪ್ರಾರಂಭಿಸುತ್ತೇನೆ. ಆಕೆ ತಾನೇ ಈ ಥರ ನಿರ್ಧಾರ ಮಾಡಿಕೊಂಡಳು. ಬೆಳಗಿನ ಹೊತ್ತಿನಲ್ಲಿ ಗಂಗಾ ತನ್ನ ಹೊಲಿಗೆ ಯಂತ್ರವನ್ನು ಸ್ವಚ್ಛಗೊಳಿಸಿ ಹಳೆಯ ಬಟ್ಟೆಗಳು ಹೊಲಿಗೆ ಕೆಲಸ ಪ್ರಾರಂಭ ಮಾಡಿದಳು. ನಾನು ಮಕ್ಕಳಿಗೆ ಉತ್ತಮ ಜೀವನ ನೀಡಬೇಕು ಎಂದ ಗಂಗಾ ತನ್ನಿಗೆ ವಾದಿಸಿದಳು. ಮೊದಲಿಗೆ ಸಣ್ಣ ಮಟ್ಟದ ಕೆಲಸ, ಆದರೆ ನಂತರ ಊರಿನ ಮಹಿಳೆಯರಿಗೆ ತನ್ನ ಸೇವೆ ಪರಿಚಯಿಸಿತ್ತು. ಗಂಗಾಳ ಶ್ರಮೆ ಮತ್ತು ಸ್ಫೂರ್ತಿಯಿಂದ ಮಕ್ಕಳ ಶಿಕ್ಷೆ ನಡೆಯಲು ಪ್ರಾರಂಭಿಸಿತು. ಗಂಗಾ ಕೇವಲ ಹಣ ಮಾತ್ರ ಸಂಪಾದಿಸಲಿಲ್ಲ, ಅವಳಿಂದ ಶ್ಯಾಮನ ಮನಸ್ಸು ಬದಲಾವಣೆ ಪ್ರಾರಂಭವಾಯಿತು. ನೀನು ಹೇಗೆ ಕಷ್ಟಪಟ್ಟು ಕಷ್ಟವನ್ನು ಗೆಲ್ಲುತ್ತಿದ್ದೀಯೋ, ನಾನು ನನ್ನ ತಪ್ಪುಗಳನ್ನು ತಿದ್ದುತ್ತೇನೆ ಎಂದು ಶ್ಯಾಮ ಹೇಳಿದ. ಅದರ ನಂತರ ಶ್ಯಾಮ ಮದ್ಯಪಾನವನ್ನು ಬಿಟ್ಟು ಗಂಗಾಳ ಕೆಲಸದಲ್ಲಿ ಸಹಾಯ ಮಾಡಲು ಪ್ರಾರಂಭಿಸಿದ. ಇಬ್ಬರು ಒಟ್ಟಾಗಿ ತಮ್ಮ ಮನೆಯಲ್ಲಿ ಎಲ್ಲ ಪರಿಸ್ಥಿತಿಯನ್ನು ಸುಧಾರಿಸಿದರು. ಇಂದು ಗಂಗಾ ಮತ್ತು ಶ್ಯಾಮ ತಮ್ಮ ಮಕ್ಕಳ ಶಿಕ್ಷಣವನ್ನು ಪೂರ್ಣಗೊಳಿಸಿ ಹೆಮ್ಮೆಯ ಜೀವನವನ್ನು ನಡೆಸುತ್ತಿದ್ದಾರೆ. ಹೌದು ಗೆಳೆಯರೆ, ಈ ಕತೆ ನಿಮಗೆ ಹೇಳುವುದು ಏನೆಂದರೆ, ಜೀವನದ ಕಠಿಣ ಸಂದರ್ಭದಲ್ಲಿಯೂ ನಂಬಿಕೆ ಮತ್ತು ಶ್ರಮದ ಅದೃಷ್ಟವನ್ನು ಬದಲಾಯಿಸಬಹುದು. ಬದಲಾವಣೆಗೆ ಮೊದಲ ಹೆಜ್ಜೆ ಯಾವಾಗಲೂ ನಿಮ್ಮಿಂದಲೇ ಆರಂಭವಾಗಬೇಕು. ಧನ್ಯವಾದ ವೀಕ್ಷಕರೇ.